ಹಾಸ್ಪಿಟಲಲ್ಲಿ ನೋಡಿಲ್ಲ. ಮಾಡ್ಕೊಡ್ಬೋದಾ? ತುಂಬ ದೂರ ಆಯ್ತು. OBC ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಎಲ್ಲ ಇದೆ ಮೇಡಮ್. ಮಕ್ಕಳ ಆಸ್ಪತ್ರೆ ಬೇರೆ ಎಲ್ಲ ಕಡೆ ಈಗ ಮಗು ಜ್ವರ ಬಂದಿರುತ್ತೆ, ಅಲ್ಲಿ ಮಲಗಿಸ್ಬಿಟ್ಟು ಬಂದು ತಾಯಿ ಕ್ಯೂವಲ್ಲಿ ನಿಂತಿರ್ತಾಳೆ, ಇಲ್ಲ ಗರ್ಭಿಣಿ ಆಗಿರ್ತಾಳೆ, ಇಲ್ಲ ಒಂದು ಕೂಸು ನೆತ್ಕೊಂಡ್ಬಂದಿರ್ತಾಳೆ. ಮಕ್ಕಳು ಮತ್ತು ದೊಡ್ಡವರು ವಯಸ್ಸಾದಂಥವ್ರಿಗೆ ನೀವು ಬೇರೆ ಕೌಂಟ್ರ್ ಮಾಡಿ 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 ನೀವು ಯಾಕೆ ಅಭಿಮಾನಿ ಪ್ರತಿದಿನ 4 ಗಂಟೆ ಬಸ್ ಬಾಣಕ್ಕೆ ಬಸ್ ಚೇಂಜ್ ಮಾಡಿ. ಇಮ್ಮಿಡಿಯೇಟ್ಲಿ ನಾಳೆ ನೀವು DC ಆಫೀಸ್ ಬರೋಷ್ಟು ಕೌಂಟರ್ ಆಗಿರಬೇಕು ಮೇಡಮ್. ಅದು ಪ್ರೂವ್ ಆದರೆ ಅವ್ರ ಮೇಲೆ ಕ್ರಮ ಆಗಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಾಲಗರ್ಭಿಣಿ ಪ್ರಕರಣಗಳು ರಾಜ್ಯದಲ್ಲಿ ಅತಿ ಹೆಚ್ಚಾಗಿರುವ ಅಂದರೆ ಒಂದು ಕಡೆ ಈ ಥರ ಜಿಲ್ಲಾಡಳಿತ ಇರ್ಬೋದು ಅಥವಾ ಮಹಿಳಾ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಅಲ್ಲ. ತಮ್ಮನ ಹೆಸರೇನು? ನವೀನ್. ಏನು ಗೊತ್ತಾ, ನೀವು ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ನಿಮಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ರಿಜಿಸ್ಟ್ರೇ ಇರಲ್ಲ, ಬಟ್ ಮದುವೆ ಆಗಿರುತ್ತೆ, ಬಾಲ್ಯ ವಿವಾಹ ಆಗಿರುತ್ತೆ, ಬಟ್ ರಿಜಿಸ್ಟರ್ ಈಗ ಆಚೆ ಕಡೆ ಯಾಕೆ ವಾಶ್ ಮಾಡಿ ಇಡ್ತಾ ಇದ್ದಾರೆ? ಹೌದವಾ, ಆಯ್ತವ, ಹಬ್ಬ ಆಚೆ ಬರುವ ನೀನು. ನಿನಗಿದೆಲ್ಲ ಕೊಡ್ತಾರೇನವ? ತೊಳೆಯೋಕೆ ಏನೇನು ಕೊಡ್ತಾರವ? ಎಲ್ಲ ಕೊಡ್ತಾರೆ. ವಾಟರ್ಸು, ಟ್ಯಾಪು, ಆಮೇಲೆ ಸಿಂಕ್ ನೀರು ಹೋಗುತ್ತಾ ಇಲ್ವಾ? ಆಮೇಲೆ ಡಾಕ್ಟ್ರೇ, ಪೇಷಂಟು ಒಂದು ಸ್ಟೆಪ್ ಹತ್ತುಬಿಟ್ಟು ವಾಶ್ರೂಮ್ಗೆ ಹೋಗ್ಬೇಕು. ವಾಟ್ ಈಸ್ ದಿಸ್? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಒಬ್ಬ ಪೇಷಂಟ್ ಅಲ್ಲಿಂದ ನೋಡಿ, ಆ ತಾಯಿಗೆ ನಾನು ನೋಡಿದೆ, ಆ ಎಮ್ಮಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ಬಟ್ ಅಲ್ಲಿಂದ ಆ ತಾಯಿ ನಡ್ಕೊಂಬಂದು ಈ ಮೆಟ್ಲು ಹತ್ತಿ ಆಮೇಲೆ ಆ ಮೆಟ್ಲು ಹತ್ತಿ. ವಾಟ್ ಈಸ್ ದಿಸ್? 20 ವರ್ಷದಿಂದ ಮಾಡೋದು ಇಲ್ಲಿ ಹತ್ತಕ್ಕಾಗ್ತೈತಪ್ಪ. ಸೋ ಸ್ಯಾಡ್. ಇದು
ಇದು ವಾಟರ್ ಎಲ್ಲ ಟ್ಯಾಂಕ್ ಲೀಕ್ ಆಗತ್ತಾ ನೋಡಪ್ಪ ಬಿಟ್ಟು ಲೀಕ್ ಇದೆ ಒಂದು ಪೈಪ್ ಬಿಡು ಬಿಡು ನೀರು ಬಿಡು ಅದು ಬಿಡು ಆ ಕಡೆ ಬಿಡು ಅದು ತೆಗೆದ್ಬಿಡು ಕಿತ್ಬಿಟ್ಟು ಕೊಟ್ಬಿಡು ಅವ್ರ ಕೈಗೆ ಡಾಕ್ಟ್ರ್ ಕೈಗೆ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ಅಂದರೆ ಈ ಕೌಂಟರ್ಗೆ ಈಗ ಒಂದು ತಾಯಿ ಬರ್ತಾರೆ ಈಗ ಒಂದು ವಯಸ್ಸಾದವ್ರು ಬರ್ತಾರೆ ಎರಡೆರಡು ತಾಸು ಬರ್ತಾರೆ ನಮಸ್ಕಾರ ಯಾವ ಊರಿಗೆ ಬಂದಿದ್ದೀರಾ ಅವರೇ ನಾನು ಯಾರು ಗೊತ್ತಾ ಗೊತ್ತಿಲ್ಲ ಏನಕ್ಕೆ ಬಂದಿದ್ದೀರವ ಹಾಂ ಅದು ದಮ್ಮು ಇತ್ತು ಒಂದು 10 ದಿವಸ ಇತ್ತು ಇಟ್ವಿ ಅದು ಮತ್ತೆ ಗಡ್ಡೆ ಮಿಕ್ಸಿ ಮತ್ತೆ ಇದ್ವಿ ಪೇಷಂಟ್ ಅಲ್ಲೇ ಚೆನ್ನಾಗಿ ನೋಡ್ತಾರಾ ಚೆನ್ನಾಗಿ ನೋಡ್ತಾರಾ ಮದ್ದು ಮಾತ್ರ ಎಲ್ಲ ಆಚೆ ಬರ್ಕೊಡ್ತಾರಾ ಇಲ್ಲೇ ಕೊಡ್ತಾರಾ ಇಲ್ಲೇ ಕೊಡ್ತಾರೆ ಇಲ್ಲೇ ಕೊಡ್ತಾರೆ ಆಚೆ ಬರ್ಕೊಡಲ್ಲ ಇಲ್ಲ ಬೇರೆ ಇನ್ನಕ್ಕೆ ಆದರೆ ಒಂದು ಬೇರೆ ಕಡೆ ಇನ್ಯಾವ ಯಾವುದು ಬೇರೆ ಕಡೆ ಬರ್ತಾರೆ ಯಾವ್ಯಾವ ಮಾತ್ರೆ ಬೇರೆ ಕಡೆ ಬರ್ಕೊಡ್ತಾರೆ ಆಚೆ ತಗೊಳ್ರಿ ಅಂತಾರ ಒಂದೊಂದು ಮಾತ್ರೆ ಯಾವ ಕಡೆಗೆ ತಗೊಳ್ರಿ ಅಂತಾರೆ ಇದ್ದವು ಇಲ್ಲೇ ಕೊಡ್ತಾರೆ ನೋಡಿ ಎಲ್ಲ ಕೊಡ್ಬೇಕಲ್ಲ ನಿಮಗೆ ಆಚೆ ಕಡೆ ಬರ್ಕೊಡ್ಬಾರ್ದು ಇವಾಗ ಎಷ್ಟೊತ್ತಾಯ್ತು ಲೈನಲ್ಲಿ ನಿಂತ್ಕೊಂಡು ಭಾಳ ಹೊತ್ತಂತಮ್ಮ ಭಾಳ ಹೊತ್ತಾಯ್ತಾ 7 ಗಂಟೆ ಬಂದವ್ರು ಲೈನಲ್ಲಿ ನಿಂತ್ಕೊಂಡು ಅದರ್ವೈಸ್ ಎಮರ್ಜೆನ್ಸಿ ಕ್ಯಾಶುಯಾಲಿಟಿ ನಾವು ಓಪನ್ ಹೋಗ್ಬಿಡ್ತೀವಿ 9 o'clock ಸುಮ್ಮನೆ ಇನ್ನು ಬೇಗ ಕೊಡ್ತೀವಿ ಸೋಲಾರ್ ವರ್ಕ್ ಆಗೋದಿಲ್ಲ ಇನ್ನೊಂಚೂರು ಹಾಕ್ಸೋದಿದೆ ಮೇಡಮ್ ಸೋಲಾರು ಅಲ್ಲ ಇದು ನಮ್ಮದು ಆರ್ ಒ ಪ್ಲಾನ್ ಗೊತ್ತಾಯ್ತು ವರ್ಕಿಂಗ್ ಇದೆಯಲ್ಲ ಹಾಂ ನಾನು ಕೇಳೋದು ನಿಮಗೆ ಇದ್ರ ಮೇಲೆ ಒಂದ್ರ ಮೇಲೆ ಲಿಡ್ ಕಾಣುತ್ತೆ ನೀವು ಯಾವುದ್ರ ಮೇಲೆ ಲಿಡ್ ಕಾಣ್ತಾ ಇಲ್ಲ ಅಂತ ನೋಡಿ ಅದು ಜಸ್ಟ್ ಚೆಕ್ ಯಾವ್ಯಾವ್ದ್ರ ಮೇಲೆ ಲಿಡ್ ಇಲ್ಲ ಒಬ್ಬರು ಹಚ್ಚಿ ಬ್ಲ್ಯಾಕ್ ಎಲ್ಲ ಇದೆ ಅಲ್ಲ ಬ್ಲ್ಯಾಕ್ ಅದ್ರಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ಚೆಕ್ ಮಾಡಿ ನಮಗೆ ಸ್ವಲ್ಪ ಲೀಕೇಜ್ ಸಮಸ್ಯೆ ಎಲ್ಲ ಪ್ಲಾಂಟ್ ಇರೋದ್ರಿಂದ ಮಳೆಗಾಲ ಜಾಸ್ತಿ ನೀರು ತುಂಬ ಪರ್ಪರೇಟ್ ಆಗಿ ನೀರು ಹೋಗ್ಲಿಕ್ಕೆ ಇದೆ ಮೇಡಮ್ ಆದ್ರೂ ಅದು ತುಂಬ ಮಳೆ ಜಾಸ್ತಿ ಆಗುತ್ತೆ ಮೇಡಮ್ ಎಲ್ಲರೂ ನಿಲ್ಲಿಸಿ ಯಾರು ಬರಬೇಡಿ ಎಲ್ಲ ವಯಸ್ಸಾದವರು ಅಜ್ಜಿ ಎಲ್ಲಿಂದ ಬಂದಿದ್ದೀರಾ ಯಾರ ಜೊತೆ ಯಾರು ನಿಮ್ಮನ್ನು ನೋಡ್ಕೊಳಕ್ಕೆ ಯಾರಿದ್ದಾರೆ ಮಗ ಅದನ ಆರಾಮಾದ್ರಿ ಏನಾಗಿತ್ತು ಈಗ ಆರಾಮಿದ್ದೀರಿ ಡಾಕ್ಟರ್ ಚಲೋ ನೋಡ್ಕೋತಾರಾ ತಾಯಿ ನಮಸ್ಕಾರ ಚೆನ್ನಾಗಿದ್ದೀರಲ್ಲವಾ ಏನಾಗಿತ್ತು ಸರಿ ಹೋಗ್ತಾ ಇದು ಪೇಷಂಟ್ ಸೀಟ್ ಇದೆಯಲ್ಲ ಯಾವುದೇ ಎಮರ್ಜೆನ್ಸಿ ಬಂದ್ರೆ
ಯಾಕೆ ಅವಕಾಶ ಮಾಡೋದಿಲ್ಲ? ಆಮೇಲೆ ಫಸ್ಟ್ ಬರ್ಬೇಕಂತ ಅವ್ರಿಗೆಲ್ಲ ಆಮೇಲೆ ಅವ್ರಿಗೂ ಸಹ ಚಕ್ರದ ರಜೆ ಕೊಡಬೇಕು. ಮತ್ತು ಅವ್ರಿಗೂ ಯಾರಾದ್ರೂ ಗರ್ಭಿಣಿ ಆದರೆ ಅದು ಕೊಡ್ತೀರಲ್ಲ. ಮತ್ತೆ ಏನಾದರೂ ಸಮಸ್ಯೆ ಇದೆಯಲ್ಲವ? ಎಷ್ಟು ಕೊಡ್ತಾರಮ್ಮ? ಏನು ಗೊತ್ತಾ, ಸರ್ಕಾರದಲ್ಲಿ ಕಾನೂನು ಆದಾಗ ಮಾತ್ರ ನಿಮಗೆ ಬಂದಿರುತ್ತೆ. ಅಲ್ಲಿವರೆಗೂ ಹೀಗೆ ಈಗ 15-20 ವರ್ಷದಿಂದ ನಾವು ಗೊತ್ತಾಯಿತು ನನಗೆಲ್ಲ ಗೊತ್ತಿದೆ. ನನಗೆಲ್ಲ ಗೊತ್ತಿದೆ. ಈಗ ಅದೆಲ್ಲ ನಡೀತಾ ಇದೆ. ಒಳ ಗುತ್ತಿಗೆ ಆಧಾರ ಅಂತೇಳಿ ಬದಲಾವಣೆ ಮಾಡಬೇಕು. ಆದರೆ ಈಗೇನಾಗುತ್ತೆ ಅದೇನಾಗುತ್ತೆ. ಸರ್ಕಾರಕ್ಕೂ ಇದೆ, ನಾವು ನಿಮಗೆ ಕೆಲಸ ಅಂದರೆ ನೀವು ಮಾಡೋ ಕೆಲಸಕ್ಕೆ ಆ ಕೆಲಸಕ್ಕೆ ತಕ್ಕನಂಗೆ ಸಂಬಳ ಕೊಡಬೇಕು ಹೇಳೋದು ತಮ್ಮ. ಏನು ಮಾಡಬೇಕು ಅಂತ ಹೇಳ್ತಾರೋ ಅಷ್ಟೇ. ನನ್ನಿಂದ ಏನಾಗುತ್ತೆ ಹೇಳೋಣ? ದುಡ್ಡು ಯಾರು ತೊಗೊಂಡ್ರಿ ಅಷ್ಟೇ. ಅದು ಆಪ್ರೇಷನ್ ಮಾಡ್ಬೇಕಾದ್ರೆ ದುಡ್ಡು ಕೇಳಿದ್ರೆ ನನಗೆ ಹೇಳ್ಬೇಕು. ಭಯ ಭಯ ಕಣ್ಣಿನ ಆಪರೇಷನ್ ಇಲ್ಲಿ ಯಾವ ದುಡ್ಡು ಖರ್ಚಾಗಲ್ಲ, ಫ್ರೀ ಎಲ್ಲ ಗೊತ್ತಾಯ್ತಾ? ಗೊತ್ತಿಲ್ಲ ಸುಳ್ಳು ಹೇಳ್ಬಾರ್ದು. ಕಣ್ಣಿನ ಆಪರೇಷನ್ ಇಲ್ಲಿ ದುಡ್ಡು ತೊಗೊಳಲ್ಲ, ಹಾಸ್ಪಿಟಲ್ ದುಡ್ಡು ತೊಗೊಳಲ್ಲ, ಯಾವುದು ಇದು ಮಾಡಬೇಕು. ಅವ್ರು ತಗೊಳ್ತಾರೆ ಅಂತ ಹೇಳಿಲ್ಲ, ತಗೊಳ್ತಾರೆ ಏನಂತ ಭಯ ಮೇಡಮ್. ನಾವು ಬಡವರು, ನಾವು ಎಲ್ಲಿ ಮಾಡ್ಕೊಳ್ಳೋದು ಅಂತ ಮಾಡ್ಕೊಳ್ಳಿ. ಯಾವ ಬಳ್ಳಾರಿಯವರು ಶಿವಮೊಗ್ಗ ಚೆನ್ನಾಗಿದೆ ಅಂತ ಬಂದು ಕೆಲಸ ಮೆಡಿಸಿನ್ ಕೆಳಗಡೆ ಕೆಳಗಡೆ ಹಾಂ ನೋಡಿದ್ಯಾ? ಈ ಕಡೆಯಿಂದ ಎಸ್ ಪಿ ಆಫೀಸ್ ಇದೆ. ಬೇಗ ಬೇಗ ಲೇಟ್ ಆಗುತ್ತೆ. ಎಲ್ಲ ಹೊರಗಡೆ ಅವರಿಗೆ ಇಲ್ಲಿ ಸ್ಕ್ಯಾನ್ ಮಾಡಿ USA ನಂಬರ್ ಮೇಲೆ ಸ್ಕ್ಯಾನ್ ಮಾಡಿ ಸ್ವಲ್ಪ ಹಿಂದೆ ಚೀಟಿ ಮಾಡಿ ಕೇಳ ಹೊಲ ಬಿಡಲ್ಲ. ಸ್ವಲ್ಪ ಹಿಂದೆ ತಗೋ ಚಡಿ ಮೀಡಿಯಾ ಒಳಗಡೆ ಹಳೆ ಗೌರಿ ಬೇರೆ ಮಕ್ಕಳನ್ನ ಎತ್ಕೊಂಡ್ಬರೋ ತಾಯಿ ಮತ್ತೆ ವಯಸ್ಸಾದವ್ರಿಗೆ ಬೇರೆ ಕೌಂಟ್ರ್ ಮಾಡಿ. ಇವಾಗ ಅಜ್ಜಿ 7 ಗಂಟೆಗಳಿಂದ ನಿಂತೈತೆ. ಅಲ್ಲ ನಾವು ಕರೆಕ್ಟ್ ಅಲ್ಲ, ನಾವು ತಿಂದಿಲ್ಲ. ಇಲ್ಲ 7 ಗಂಟೆ ನಿಂತಿದ್ದು 9:15 ಆಯಿತು, ಚೀಟಿ ಕೊಟ್ಟಿಲ್ಲ. ಭಾಳ ಜನ ಇರ್ತಾರೆ. ನಿಂತ್ಕೋಬೇಕಲ್ಲ ಚೀಟಿ, ನೀವು ಅಷ್ಟು ಡಿಮ್ಯಾಂಡ್ ಮಾಡಿದ್ದೀರಲ್ಲ. ಡಾಕ್ಟರ್ ಅವರು
ಅಲ್ಲೇ ಕೊಡ್ತಾ ಇದ್ದಾರಾ ಅಥವಾ ನಿಮ್ಗೆ ಆಚೆಯಿಂದ ತಗೊಂಡ್ಬರ್ರಿ ಅಂತ ಜನಗಳು ಒಳಗೆ ಬರ್ತಾರಲ್ಲ ಅದಾದ್ರೆ ಎಂಟ್ರಿ ಮಾಡಿದ್ರೆ ಕಂಪ್ಯೂಟರ್ ಎಂಟ್ರಿ ಡಾಕ್ಟರ್ ಎಂಟ್ರಿ ಮಾಡಿರ್ತಾರೆ ಅದು ಅಲ್ಲಿ ಸಿಸ್ಟಮಲ್ಲಿ ಎಂಟ್ರಿ ಮಾಡಿದ್ದಾರೆ. ಎಂಟ್ರಿ ಆಗುತ್ತೆ ಸರಿಯಪ್ಪ, ಕೊಡದೆ ಹೋದ್ರೆ ಇದು ಪ್ರಿಂಟ್ ಮಾಡಿ ಕೊಟ್ಟೆ ಸ್ಕ್ಯಾನ್ ಮಾಡಿದಾಗ ಬಂದು ಎಷ್ಟು ವರ್ಷದಿಂದ ಬರ್ತೀಯವ ಇಲ್ಲಿ ಮಾತು ತಗೊಳಕ್ಕೆ ಬರ್ತೀಯಲ್ಲವಾ? ನಿಮಗೆ ಎಷ್ಟು ಸಲ ಇಲ್ಲಮ್ಮ ನೀನು ಆಚೆ ತಗೋ ಅಂತ ಹೇಳಿದಾರವ? ಆಗ ಇಲ್ಲಿನ ಸ್ಟಾಕ್ನ ನಾವೇನಾದರೂ ಲಿಸ್ಟ್ ಮಾಡ್ತೀವಿ ಅಂತ ಅನ್ನೋದಾದರೆ ಅದು ಪ್ರೈಸ್ ಏನು ಅಂತಂದ್ರೆ ಮೆನ್ಷನ್ ಇಲ್ಲ. ನೀವು ಕಳಿಸ್ಕೊಡ್ತೀರ ಬಟ್ ಸೇಮ್ ಇದೇ ಚಾರ್ಜಸ್ ಅಲ್ಲಿ ಸ್ಟೋರೇಜ್ ಅವ್ರು ಅದು ಪೇ ಮಾಡಿಬಿಡೋದು. ಅವ್ರ ಫ್ರೀ ಗೊತ್ತಾಯ್ತು ಮೇಡಮ್ ಔಷಧಿ ಕೊಡದೇ ಇರೋದು, ಬಟ್ ಆಮೇಲೆ ನಾನು ತಗೊಂಡು ಕೊಟ್ಟಾಗ ಔಷಧಿ ಕೊಡೋದು, ಆಮೇಲೆ ಮೇನ್ ಏನೇನು ಡ್ರಗ್ಸ್ ಇರ್ತಾರೆ ಆಚೆ ತಗೊಂಡು ಹಾರ್ಟ್ ಅಲ್ಲ ಓಟಿಯಲ್ಲಿ ಪಬ್ಲಿಕ್ ಯಾಕೆ ಅಂದ್ರೆ ಓಟಿ ಒಳಗೆ ಅಲ್ಲ ನನಗೆ ಓಕೆ ಯಾರು ಬರೋದು ಬೇಡ, ಬಟ್ ನನಗೆ ಓಟಿ ಮಿಸ್ ಸಂಜೆ